2, 3, 4. Buck it up. Feel the rhythm through your mind. Take the baby. Come on. Buck it up. Buck it up. ನಿನ್ನ ಎದೆಯ ಸಿಡಿ ಒಳಗೆ ನಂದೇ ಮ್ಯೂಸಿಕ್ ತಾನೆ. ಓಯ್ ಗುಂಡಪ್ಪನವರೇ, ಓಯ್ ನಿಂತ್ಕೊ ಮಾರ್ಯಾರ್ರಿ. ಅರೆ ಇವ ಎಂತದು ಮಾರ್ಯಾರ ಇವರು, ನಾ ಅಷ್ಟು ಕೂಗಿದರು ಕಿವಿ ಕೇಳುತ್ತಿಲ್ಲವಲ್ಲ, ಸುಮ್ಮನೆ ಅವರ ಪಾಡಿಗೆ ಗುಮ್ಮನಾಗೆ ಹೋಗುತ್ತಿದ್ದಾರಲ್ಲ. ಓಯ್ ಗುಂಡಪ್ಪಣ್ಣ, ನಿಂತ್ಕೊ ನಿಂತ್ಕೊ ಮಾರ್ಯಾರ್ರಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬೆಳಗೈ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೇಚನ ಪರಮಾತ್ಮನು. ನಿಂತ್ಕೊಳ್ಳಿ ಮಾರ್ಯಾರ್ರಿ, ಎಂತ ನೀವು? ಇದಾಕಲನಾಥ ಬುಸ್ಗುಡ್ಗೆ ನಿಂಗ್ ಹೊಡ್ಕೊಂಡು ಬರ್ತಾ ಇದೆಯಾ? ಏನಾಯ್ತಲ್ಲ ನಿನಗೆ? ಓಯ್ ಗುಂಜಪ್ಪನವ್ರಿ, ಎಂತ ಆಗಬೇಕು ಮಾರ್ಯಾರ್ರಿ? ಗಂಟಲು ಕಿತ್ತು ಹೋಗುವವರೆಗೂ ಕೂಗುತ್ತಲೇ ಇದ್ದೇನೆ, ತಿರುಗೇ ನೋಡ್ತಿಲ್ಲವಲ್ಲ ನೀವು? ಲೇ ನಾಥೈ, ತಿರುಗ್ ನೋಡೋ ಕಾಲ ಎಲ್ಲ ಮುಗ್ದೋಯ್ತು ಕಳ್ಳೈ, ಈಗೆಲ್ಲ ವಯಸ್ಸಾಗ್ಬಿಟ್ಟಿದೆ. ಅದೆಲ್ಲ ಇರ್ಲಿ ಕಳ್ಳೈ, ಈಗ ಕೂಗಿದ್ಯಾಕೆ ಅಂತ ಬೊಗಳಲ್ಲ. ಎಂತ ಇಲ್ಲ ಮಾರ್ಯಾರ್ರಿ, ಉಳುಮೆ ಮಾಡಲಿಕ್ಕೆ ಎತ್ತುಗಳು ಬೇಕಿತ್ತು. ಅಷ್ಟೇ ಅಲ್ಲ, ಹಾಗಿದ್ರೆ ಬರಪ್ಪೈ, ಒಳ್ಳೆ ಪಗಡ್ದಸು ಎತ್ತುಗಳನ್ನೇ ನಿಂಗೆ ಕೊಡಿಸ್ತೀನಿ. ಒಳ್ಳೆ ಎತ್ತುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ದುಡ್ಡು ಕೂಡ ಹೆಚ್ಚಾಗಿರಬೇಕಲ್ಲ ಮಾರ್ಯಾರ್ರಿ? ಲೇ ನಾಥೈ, ನಾನಂದ್ರೆ ಏನ್ ಅಂದ್ಕೊಂಡಿದ್ದಿಲ್ಲ ನೀನು? ನಿಂಗೆ ಫ್ರೀಯಾಗಿ ಎತ್ತುಗಳನ್ನ ಕೊಡಿಸ್ತೀನಿ, ಬರ್ಲೈ? ಓಯ್ ಗುಂಜಪ್ಪನವ್ರಿ, ನಿಮಗೆ ಅಂತ ಮರ್ಲ ಮಾರ್ಯಾರ್ರಿ? ಈ ದುಬಾರಿಯ ಕಾಲದಲ್ಲಿ ಫ್ರೀಯಾಗಿ ಎತ್ತುಗಳನ್ನು ಕೊಡುವವರು ಯಾರು ಮಾರ್ಯಾರ್ರಿ? ಲೇ ಮರ್ಲನಾಥೈ, ನಿಂಗೆ ಫ್ರೀಯಾಗಿ ಎತ್ತುಗಳನ್ನ ಕೊಡೋರು ಯಾರು ಅಂದ್ರೆ ಅವರು ಇವರೇ ನೋಡ್ಲನಾಥೈ. ಓಯ್ ಗುಂಜಪ್ಪನವ್ರಿ, ಇವರೆಂತದಕ್ಕೆ ಮಾರ್ಯಾರ್ರಿ ಹೀಗೆ ಓಡುತ್ತಿರುವುದು? ಎಂತ ಮಾರ್ಯಾರ್ರಿ, ಈ ಕಡ್ಡಿಗಳೇ ಇವರಿಗೆ ಎತ್ತುಗಳ? ನನಗೆ ಇವರು ಫ್ರೀಯಾಗಿ ಕೊಡುತ್ತಿರುವುದು ಈ ಕಡ್ಡಿ ಎತ್ತುಗಳನ್ನ. ಲೇ ಅಡ್ಗೆ ಸ್ವೀನೇ ಮೇಗೆನೆ, ಮನುಷ್ಯನ್ಗೆ ಒಸಿ ತಾಳ್ಮೆ ಅನ್ನೋದು ಬೇಕು ಕಳ್ಳನಾಥೈ. ಇವ್ರ್ಯಾಕೆ ಹಿಂಗೆ ಕಡ್ಡಿ ಎತ್ತುಗಳನ್ನ ಇಟ್ಕೊಂಡು ಓಡ್ತಿದಾರೆ ಅಂತಾй? ಬಾಯಿ ಮುಚ್ಕೊಂಡು ಒಸಿ ಕೇಳಿಸ್ಕೊಳ್ಳಲ್ಲ ನಾಥ ಕಿವಿಲಿ. ನೋಡ್ರಿ, ನಾನು ಸಣ್ಣ ಹುಡುಗರುವಾಗ್ಲಿಂದ ಈ ಬಸವಣ್ಣನ ಕೊಂಬ ಮಾಡ್ತಿದ್ವಿ, ಇದ್ರ ಮೇಲೆ ಬಹಳ ಆಸೆ. ಓಯ್ ಗುಂಜಪ್ಪನವರೇ, ಇವರಿಗೆ ಎತ್ತುಗಳೆಂದರೆ ಅಷ್ಟೊಂದು ಪ್ರೀತಿನ ಮಾರ್ಯಾರ್ರಿ? ಬರೀ ಎತ್ತುಗಳಷ್ಟೇ ಅಲ್ಲ ಕಳ್ಳನಾಥೈ, ಹಸುಗಳಂದ್ರು ಇವ್ರಿಗೆ ತುಂಬಾನೇ ಪಿರುತಿ. ಈಗ ನಿಂಗೆ ಫ್ರೀಯಾಗಿ ಎತ್ತುಗಳನ್ನ ಕೊಡೋದು ಇವ್ರೇ ಕಳ್ಳನಾಥೈ. ಇವರಿಗೆ ಹಸುಗಳು ಎಂದರೆ ಅಷ್ಟೊಂದು ಪಿರುತಿ ಏಕೆ ಮಾರ್ಯಾರ್ರಿ? ಲೇ ನಾಥೈ, ಇವ್ರಿಗೆ ಯಾಕೆ ಹಸುಗಳ ಮೇಲೆ ಅಷ್ಟೊಂದು ಪಿರುತಿ ಅಂತಾй? ಅವ್ರೇ ಹೇಳ್ತಾರೆ, ಕೇಳಲ್ಲ ನಾಥೈ. ಶಿವೈ, ನೀವ್ ಹೇಳಿ ಶಿವೈ. ಈ ಗೋಗಳನ್ನ ಮೆಸೋದು ಕಟ್ಟೋದು ಇದ ಒಂದು ಪ್ರೀತಿ ನಮಗೆ, ಬೇರೆ ಎದ್ರ ಮೇಲೆ ನಮ್ ಪ್ರೀತಿ ಇಲ್ಲ. ಯಾಕಂದ್ರ ಹಡದ ತಾಯಿ, ಭೂಮಿ ತಾಯಿ, ಗೋಪ್ತಾಯಿ, ಇವ ಮೂರ್ ಜಗತ್ತಿನಲ್ಲಿ ರಕ್ಷಣಾ ಮಾಡುವಂತ ತಿಳ್ಕೊಂಡು ಗೋಪ್ತಾಯಿ ಮ್ಯಾಗ ಬಾಳ ಪ್ರೀತಿ ನಾವು. ಕೇಳಿಸ್ಕೊಂಡಿಲ್ಲ ನಾಥ ಇವ್ರು ಹೇಳಿದ್ದನ್ನ? ಅದಕ್ಕೆ ಕೇಳೈ, ಓದ್ತಾರೆಯಿಂದ ಸಂಜೆವರೆಗೂ ಇವ್ರು ಹಸುಗಳೊಟ್ಟಿಗೆನೆ ಕಾಲ ಕಳೀತಾರೆ. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ನೋಡ್ದಿಲ್ಲ ನಾಥ ಇವ್ರ ಹಸುವಿನ ಪಿರುತಿಯನ್ನ? ಸದ್ಯಕ್ಕೆ ಇವ್ರ ಹತ್ರ ಒಟ್ಟು 150 ಹಸುಗಳಿದಾವೆ ಕಳ್ಳನಾಥ, 150 ಹಸುಗಳಿದಾವೆ. ಓಯ್ ಗುಂಜಪ್ಪಣ್ಣ, ಇದೆಲ್ಲ ಸರಿ ಮಾರ್ಯಾರ್ರಿ, ಆದರೆ ಇವರು ನನಗೆ ಫ್ರೀಯಾಗಿ ಎತ್ತುಗಳನ್ನು ಎಂತದಕ್ಕೆ ಕೊಡ್ತಾರೆ ಮಾರ್ಯಾರ್ರಿ? ನಿನ್ನ ಈ ಪ್ರಶ್ನೆಗೆ ಅವರೇ ಉತ್ತರ ಹೇಳ್ತಾರೆ, ಒಸಿ ಕೇಳಿಸ್ಕೊಳ್ಳಲ್ಲ ನಾಥ. 84 ಲಕ್ಷ ಜೀವ ರಾಶಿ ಒಳಗ ನೀನು ಗೋಪ ತಾಯಿ ಹೆಚ್ಚಿನ ನೀನು ಬಾರೆ ಬಾರವ್ವ ತಾಯಿ, ಗಂಗ ಎಂದು ನಿನ್ನ ಹೆಸರು ಇಟ್ಟೇನೆ ಬಾರವ್ವ ತಾಯಿ.
ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ನಿಮ್ಮ ಮನೆ ಒಳಗೆ ಬಸವಣ್ಣನ ಹೂಡಲಿಕ್ಕೆ ಕೊಡ್ತಾ ಇದ್ದಾರೆ, ಅದಕ್ಕೆ ಗೋವಿನ ಮೇಲೆ ದಯೆ ಮಯ ಎಲ್ಲಿ ಅಂತೇಳಿ ನಿಮ್ಮೆಲ್ಲ ಭಕ್ತರಿಗೆ ಹಾರೈಸಿ ಹೇಳ್ತಿದ್ದೀವಿ. ಯಾಕೆಂದ್ರೆ ನಿಮ್ಮ ತಂದೆ ತಾಯಿ ಮುಪ್ಪುಗಳಾದರೆ ಯಾರಿಗಾದ್ರೂ ಸಾಕ್ತಿ ಅಂದ್ರೆ ಸಾಕ್ರಿಪ್ಪ ಅಂತ ಹೇಳ್ತೀವಿ. ಮತ್ತೆ ಅವ್ನು ವೈದ್ಯ ಕೆಲವು ಮಂದಿ ಮಾಡ್ಕೊಂಡ್ ಬರ್ತಾರ, ಹಂಗ್ ಮಾಡ್ಬೇಡಿ ಅಂತ ದಯವಿಟ್ಟು ಹೇಳ್ತೀವಿ. ಎಷ್ಟೋ ಮಂದಿ ಮಾಡ್ಕೊಂಡಾರ, ಈಗ ಅವು ಏನ್ ರೊಕ್ಕ ಕೇಳಿಲ್ಲ ನಾವು. ಅವರು ಕೆಲವು ಮಂದಿ ತಾವ ದೇಣಿಗೆ ಅಂತ ಹೇಳ್ಬಿಟ್ಟು ಮೇವು ತಂದು ಕೊಡ್ತಾರ, ಕೆಲವು ಮಂದಿ ನಿಮ್ ಬಸವಣ್ಣನ ಹೂಡ್ಕೊಂಡೇವಪ್ಪ ಅಂತ ಏರೋ ತಾವು ರೊಕ್ಕ ತಂದು ಕೊಡ್ತಾರ. ಹಿಂಗೆಲ್ಲ ಕೆಲವು ಮಂದಿ ಕೊಡ್ತಾರ, ಕೆಲವು ಮಂದಿ ಕೊಡಂಗಿಲ್ಲ. ಅವ್ರು ಸುಮ್ಮನೆ ಮತ್ತೆ ಅದನ್ನ ಅವನು ಚಲೋ ನಾವು ಮೇಸಿರ್ತೀವ್ರಿ, ಅವ್ನು ಮೇಸಿದ್ರು ಹೂಡ್ ಹೊಡ್ಕೊಂಡು ಕಂಡ ತೆಗೆದು ಮತ್ತೆ ಸಾಯಂಗ್ ಮಾಡಿ ನನ್ನ ಕಡೆ ಹೊಡ್ಬಿಡ್ತಾರೆ. ನಾ ಮತ್ತೆ ಅವ್ನು ಮೇಯಿಸ್ಬೇಕು. ಇಂಥ ಜಗತ್ತಿನಲ್ಲಿ ಜನರು ಒಳ್ಳೆಯವರು ಅದರ, ಕೆಟ್ಟವರು ಅದರ, ಪಾಪ ಮಾಡೋರು ಅದರ, ಪುಣ್ಯ ಮಾಡೋರು ಅದರ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ಕೇಳಿಸ್ಕೊಂಡೆಲ್ಲ ನಾ ತಾಯಿ, ಹಸುಗಳು ಗಂಡು ಕರಗಳಿಗೆ ಜನ್ಮ ನೀಡಿದಾಗ ಅವುಗಳನ್ನ ದೊಡ್ಡವನಾಗಿ ಮಾಡಿ ರೈತರಿಗೆ ಫ್ರೀಯಾಗಿ ಉಳುಮೆ ಮಾಡ್ಲಿಕ್ಕೆ ಕೊಡ್ತಾರಂತೆ ಕಳ್ಳೈ. ಇವರಿಂದ ಎತ್ತುಗಳನ್ನ ಫ್ರೀಯಾಗಿ ತಗೊಂಡೋಗಿ ಕೆಲವರು ಒಳ್ಳೆಯವರಾಗಿದ್ದಾರೆ, ಇನ್ನು ಕೆಲವರು ಕೆಟ್ಟವರಾಗಿದ್ದಾರೆ ಕಳ್ಳನ ತಾಯಿ. ಆದ್ರೆ ನೀನು ಮಾತ್ರ ಕೆಟ್ಟವನಾಗ್ಬೇಡ ಕಳ್ಳನ ತಾಯಿ. ಛೇ ಬಿಡ್ತು ನೀ ಗುಂಜಪ್ಪಣ್ಣ. ಇಂಥ ಮನುಷ್ಯನಿಗೆ ಕೇಡನ್ನು ಬಯಸುವಂತ ಕೆಟ್ಟವನು ನಾನಲ್ಲ ಮಾರ್ರೆ. ನಿಜವಾದ ಹಸುವಿನ ಪ್ರೀತಿ ಎಂದರೆ ಇದೇ ಅಲ್ಲವ ಗುಂಜಪ್ಪಣ್ಣ. ಹೌದು ಕಳ್ಳನ ತಾಯಿ, ನಿನ್ನ ಮಾತುನು ನಿಜನೇ. ಆದ್ರೆ ಕೆಲವರು ಇದ್ದಾರೆ ಕಡಪ, ಹಸುವೆ ನಮ್ಮ ದೇವರು, ಹಸುವೆ ನಮ್ಮ ತಾಯಿ, ಹಸುವೆ ನಮ್ಮ ಬಂಧು ಬೆಳಗೈ, ಗೋಮಾತೆಯನ್ನ ಪೂಜಿಸ್ಬೇಕು, ಗೋಮಾತೆಯನ್ನ ತಿನ್ನಬಾರ್ದು ಅಂತ ಬೊಬ್ಬೆ ಹಾಕ್ತಾರೆ ಕಳ್ಳೈ. ಆದ್ರೆ ಅವ್ರ ಮನೆಗಳಲ್ಲಿ ಹಸುಗಳನ್ನ ಸಾಕಿರೋದಿಲ್ಲ. ಇಂಥವ್ರನ್ನ ಹೆಂಗ್ಲ ಗೋ ಪ್ರೇಮಿ ಅಂತ ಕರೀಲಿಕ್ಕಾಗ್ತದೆ? ನಿಜವಾದ ಗೋ ಪ್ರೇಮಿ ಅಂದ್ರೆ ಇವ್ರೇ ಕಳ್ಳನ ತಾಯಿ, ಇವ್ರೈ. ಮನೆಯಲ್ಲಿ ಒಂದು ಕೀರ್ತಿ ಇರಲಿ, ಯಾವಾಗಲೂ ಶ್ರೇಷ್ಠವಾದ ಪ್ರಾಣಿ ಗೋತಾಯಿ. ಅದಕ್ಕೆ ಇವೆಲ್ಲ ನೀವು ಚೆನ್ನಾಗಿ ಗೋತಾಯಿಯನ್ನು ಸಾಕ್ರಿ. ಮಗಳಿರ ಅಕ್ಕಗಳಿರ, ನಮ್ಮ ತಾಯೊಡ ಹುಟ್ಟುಗಳಿರ, ನಿಮ್ಮ ತಂದಾನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಅಲ್ಲ ಗುಂಜಪ್ಪನವರೇ, ನಿಜವಾದ ಗೋಪ್ರೀತಿ ಎಂದರೆ ಇದು ಎಂದು ನಾವು ದೇಶಕ್ಕೆ ಗೊತ್ತುಪಡಿಸುವುದು ಹೇಗೆ? ಏನಾಥೈ, ಈಗ ಹಸು ಬರೀ ಹಸು ಆಗಿಲ್ಲ ಕಳೈ, ಅದೊಂದು ರಾಜಕೀಯ ವಸ್ತು ಆಗ್ಬಿಟ್ಟಿದೆ. ಅದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ವ್ಯರ್ಥವಾಗ್ಬಿಡ್ತದೆ. ಅದಕ್ಕೆ ಇದರಲ್ಲಿ ಯಾವ ಎತ್ ಬೇಕು ಅಂತ ನೋಡಿ ಓಡ್ಕೊಳ್ಳಲ್ಲ ಹೋಗೋಣ. ಶಿವನೇ ಶಂಭುಲಿಂಗ. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು.